ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 1ನೇ ವಾಕ್ಯ. ಈ ಭಕ್ತಿ ಕಾರ್ಯಗಳಾದ ನಂತರ ಅಶ್ಶೂರದ ಅರಸನಾದ ಸನ್ಹೇರೀಬನು ಯುದ್ಧಕ್ಕೆ ಹೊರಟು ಯಹೂದದಲ್ಲಿ ನುಗ್ಗಿ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಅವುಗಳಿಗೆ ಮುತ್ತಿಗೆ ಹಾಕಿದನು. ದೇವರ ವಾಕ್ಯವನ್ನು ಗಮನಿಸುವಾಗ ಹಿಜ್ಕೀಯ ಒಬ್ಬ ಒಳ್ಳೆ ರಾಜನಾಗಿರ್ತಾನೆ. ಅದಕ್ಕಿಂತ ಮುಂಚೆ ಹಿಜ್ಕೀಯನಿಗಿಂತ ಮುಂಚೆ ಇದ್ದಂಥ ಅರಸರುಗಳು, ಆಹಾಜ್ ಆಗಿರ್ಬೋದು, ಇತರ ವ್ಯಕ್ತಿಗಳೆಲ್ಲ ದೇವರಿಗೆ ವಿರುದ್ಧವಾಗಿ ಜೀವಿಸಿ ಆರಾಧನೆಯನ್ನು ನಿಲ್ಲಿಸಿ ಆರಾಧನೆಯನ್ನು ನಡೆಸದಂತಹ ನಿರ್ಬಂಧವನ್ನೆಲ್ಲ ಕೊಡ್ತಾರೆ. ಆದರೆ 29ನೇ ಅಧ್ಯಾಯದ ಹೆಡ್ಡಿಂಗಲ್ಲಿ ಓದ್ತೀವಿ, ಅರಸನಾದ ಹಿಜ್ಕೀಯನು ಯೆಹೋವಾರಾಧನೆಗಾಗಿ ದೇವಾಲಯವನ್ನು ಪುನಃ ಪ್ರತಿಷ್ಠೆ ಮಾಡ್ತಾನೆ. ಎಲ್ಲವನ್ನ ನಾರ್ಮಲ್ಗೆ ತರ್ತಾನೆ. ಈ ಎಲ್ಲ ಭಕ್ತಿ ಕಾರ್ಯಗಳಾಗತ್ತೆ. ಎಲ್ಲ ಮಾಡಬೇಕಾದ ಸ್ಪಿರಿಚುವಲ್ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ವಾಕ್ಯ ಹೇಳ್ತದೆ, ಈ ಭಕ್ತಿ ಕಾರ್ಯಗಳಾದ ನಂತರ ಯುದ್ಧ ಬರ್ತಾ ಇದೆ. ಅನೇಕ ಸಂದರ್ಭದಲ್ಲಿ ನಾವು ಯೋಚನೆ ಮಾಡೋದು, ನಾವು ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗ ಯುದ್ಧ ಬರ್ತದೆ, ಕಷ್ಟ ಬರ್ತದೆ, ಕೊರತೆ ಬರ್ತದೆ, ಇಕ್ಕಟ್ಟು ಬರ್ತದೆ ಅಂತ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಎಲ್ಲ ಭಕ್ತಿ ಕಾರ್ಯಗಳನ್ನು ಮಾಡಿ ನಷ್ಟವಾಗಿದ್ದಂತಹ ಆರಾಧನೆಯನ್ನು, ನಿಂತು ಹೋಗಿದ್ದಂತಹ ಆರಾಧನೆ ಕ್ರಮಗಳನ್ನೆಲ್ಲ ಸಿದ್ಧಪಡಿಸಿ, ಈ ಹಿಜ್ಕೀಯನು ತಿಳ್ಕೊಂಡಿರ್ತಾನೆ, ಇದೆಲ್ಲ ಮಾಡಿದ್ರಿಂದ ದೇವರ ಪ್ರಸನ್ನತೆ, ದೇವರ ಆಶೀರ್ವಾದ ನನ್ನ ಮೇಲೆ ಬರ್ತದೆ, ನನಗಿರುವಂಥ ಸಮಸ್ಯೆಗಳೆಲ್ಲ ನೀಗ್ತದೆ, ಐ ವಿಲ್ ಬಿ ಫುಲ್ಲಿ ಹ್ಯಾಪಿ, ಸಮಾಧಾನವಾಗಿರ್ತೀನಿ, ಸಂತೋಷವಾಗಿರ್ತೀನಿ ಎಂಬ ಯೋಚನೆಯಲ್ಲಿ ಇದೆಲ್ಲವನ್ನು ಮಾಡಿ ಮುಗಿಸಿದ ತಕ್ಷಣ ಸಮಸ್ಯೆ ಬರ್ತಾ ಇದೆ. ಸನ್ಹೇರೀಬನು ಯುದ್ಧಕ್ಕೋಸ್ಕರವಾಗಿ ಅವನಿಗೆ ವಿರುದ್ಧವಾಗಿ ಬರ್ತಾನೆ. ತಕ್ಷಣ ನಮ್ಮ ಮನಸ್ಸಿಗೆ ಬರೋದೇನು, ದೇವರೇ, ನಾನು ಭಕ್ತಿ ಕಾರ್ಯಗಳನ್ನು ಮಾಡಿ ಇಷ್ಟೆಲ್ಲ ಒಳ್ಳೆ ಕಾರ್ಯ ಮಾಡಿದ್ರು ನನಗೆ ಯಾಕೆ ಇದು ಬಂತು, ನನ್ನ ಜೀವಿತದಲ್ಲಿ ಯಾಕೆ ಈ ಸಮಸ್ಯೆ ಬಂತು ಎಂಬುದಾಗಿ ನಾವು ಕೆಲವು ಸಮಯದಲ್ಲಿ ಯೋಚನೆ ಮಾಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ಆದರೆ ನಿಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ನಾವು ಬಲವಾಗುವಾಗಲೂ ಸಮಸ್ಯೆಗಳಿದೆ ಅನ್ನೋದನ್ನು ಮರಿಬಾರ್ದು. ಸಮಸ್ಯೆಗಳು ಕಡಿಮೆ ಆಗೋದಲ್ಲ, ಸಮಸ್ಯೆಗಳು ಹೆಚ್ಚಾಗಿರ್ತದೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಆ ಸಮಸ್ಯೆಯ ಮಧ್ಯದಲ್ಲೂ ಸಹ ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರು ನಮ್ಮ ಸಂಗಡ ಇದ್ದಾನೆ. ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ನಮ್ಮನ್ನು ಬಲಪಡಿಸುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಧೈರ್ಯ ಕೊಡುವಂತಹ ಒಬ್ಬ ದೇವರಿದ್ದಾನೆ. ಹಿಜ್ಕೀಯನು ಇಷ್ಟೆಲ್ಲ ಕಾರ್ಯಗಳನ್ನ ಮಾಡ್ತಾನೆ, ಆಲಯದ ಕಾರ್ಯಗಳನ್ನೆಲ್ಲ ಕ್ರಮಪಡಿಸ್ತಾನೆ. ಎಲ್ಲವೂ ಸೆಟ್ಲ್ ಆಯಿತು. ಎಲ್ಲವೂ ಸರಿಯಾದಾಗ ವಾಕ್ಯ ಹೇಳ್ತದೆ, ಅಶ್ಶೂರದ ಅರಸನಾದ ಸನ್ಹೇರೀಬನು ಯುದ್ಧಕ್ಕಾಗಿ ಬರ್ತಾ ಇದ್ದಾನೆ. ಈ ಹಗಲ ಸಮಯದಲ್ಲಿ ನನ್ನನ್ನು ಕೇಳುವ ದೇವರ ಮಕ್ಕಳೇ, ಎಷ್ಟೇ ಆತ್ಮಿಕವಾಗಿ ಮುಂದೆ ಸಾಗಿದಾಗಲೂ ನಮ್ಮ ಜೀವಿತದಲ್ಲಿ ಬರುವಂತಹ ವೇದನೆಗಳ ಮಧ್ಯದಲ್ಲಿ ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆದರೆ ಇಲ್ಲಿ 32:1 ಆ ರೀತಿಯಲ್ಲಿ ಹೇಳುವಾಗ ಮುಂದಿನ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಆ ಸಮಯದಲ್ಲೂ ಸಹ ಹಿಜ್ಕೀಯನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಮಗೆ ಗೊತ್ತು, 2 ಪೂರ್ವಕಾಲ 32 ಅದರ 19ನೇ ವಾಕ್ಯದ ಕೊನೆಯ ಭಾಗಗಳಲ್ಲಿ ನಾವು ನೋಡ್ತೇವೆ, ಏನು ಹೇಳ್ತಾನೆ, ಈ ಕಾರಣದಿಂದ ಅರಸನಾದ ಹಿಜ್ಕೀಯನು ಆಮೋಚನ ಮಗನಾದ ಯೆಶಾಯನೆಂಬ ಪ್ರವಾದಿಯು ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಆ ಭಕ್ತಿ ಕಾರ್ಯಗಳಾದ ನಂತರ ಸಮಸ್ಯೆ ಬಂದ ತಕ್ಷಣ ಭಕ್ತಿ ಕಾರ್ಯಗಳನ್ನ ಬಿಡಲಿಲ್ಲ. ಹಿಜ್ಕೀಯ ಅದನ್ನೇ ಮುಂದುವರಿಸ್ತಾನೆ. ಆ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈ ದಿವಸ ದೇವರ ಸನ್ನಿಧಾನದಲ್ಲಿ ನಂಬಿಕೆಯಲ್ಲಿ ದೃಢವಾಗಿ ಭಕ್ತಿಯಾಗಿ ಜೀವಿಸುವಾಗ ನಮಗೆ ಬರುವಂತಹ ಇಕ್ಕಟ್ಟುಗಳ ಮಧ್ಯದಲ್ಲೂ, ಸಮಸ್ಯೆಗಳ ಮಧ್ಯದಲ್ಲಿಯೂ ದೇವರಿಂದ ದೂರ ಆಗದೆ ದೇವರ ಮಾತನ್ನು ಅನುಸರಿಸುತ್ತಾ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಚಿತ್ತವನ್ನು ಮಾಡುತ್ತಾ ಮುಂದೆ ಸಾಗುವಂತಹ ಒಂದು ಅನುಭವ ನನ್ನಲ್ಲಿ ನಿಮ್ಮಲ್ಲಿ ಇರುವುದಾದರೆ, ಅದರ ಮಧ್ಯದಲ್ಲೂ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಸಮಯದಲ್ಲಿಯೂ ಪ್ರಾರ್ಥನೆ ಕಡಿಮೆಯಾಗಬಾರ್ದು, ಆ ಸಮಯದಲ್ಲೂ ಆರಾಧನೆ ಕಡಿಮೆಯಾಗಬಾರ್ದು, ಆ ಸಮಯದಲ್ಲೂ ದೇವರ ಮೇಲಿರುವಂಥ ಭಕ್ತಿ ಕಡಿಮೆಯಾಗಬಾರ್ದು, ದೇವರ ಮೇಲಿರುವಂಥ ಆಶ್ರಯ ಕಡಿಮೆಯಾಗಬಾರ್ದು. ಹಿಜ್ಕೀಯನು ಭಕ್ತಿಯಲ್ಲಿಯೇ, ಪ್ರಾರ್ಥನೆಯಲ್ಲಿಯೇ, ದೇವರ ಮೇಲಿರುವ ಆಶ್ರಯದಲ್ಲಿಯೇ ಮುಂದೆ ಸಾಗ್ತಾ ಇದ್ದಾನೆ. ಯೆಶಾಯನಿಗೆ ತಿಳಿಸ್ತಾನೆ. ಯೆಶಾಯ ಮತ್ತು ಹಿಜ್ಕೀಯ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದಾಗ 21ನೇ ವಾಕ್ಯ ಹೇಳುತ್ತೆ,
ಯೆಹೋವನು ದೂತನನ್ನು ಕಳುಹಿಸಿ ಅಶ್ಶೂರದ ಅರಸನ ದಂಡಿನಲ್ಲಿದ್ದ ಎಲ್ಲ ಶೂರರನ್ನು, ನಾಯಕರನ್ನು, ಅಧಿಪತಿಗಳನ್ನು ಸಂಹರಿಸಿದನು. ನಾವು ಯೆಶಾಯ ಪ್ರವಾದನೆ ಗ್ರಂಥ ಓದುವಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಒಬ್ಬ ದೂತನು ಬಂದು ಏನು ಮಾಡ್ತಾನೆ, ಅಶ್ಶೂರದ ಪಾಳ್ಯದಲ್ಲಿದ್ದಂತಹ 1,85,000 ಮಂದಿಯನ್ನು ಸಾಯಿಸಿಬಿಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಭಕ್ತಿ ಕಾರ್ಯವನ್ನು ಮಾಡಿದಂತಹ ಹಿಜ್ಕೀಯನು ಈ ಯುದ್ಧ ಬಂದಾಗ ಭಕ್ತಿಯನ್ನು ಬಿಡಲಿಲ್ಲ. ಭಕ್ತಿಯಲ್ಲಿ ಬಿಗಿಯಾಗಿ ನಿಂತುಕೊಂಡು, ದೃಢವಾಗಿ ನಿಂತುಕೊಂಡು, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ದೇವರು ತನ್ನ ದೂತನನ್ನು ಕಳುಹಿಸಿಕೊಟ್ಟಿದ್ನು. 1,85,000 ಮಂದಿಯನ್ನು ಸಾಯಿಸ್ತಾ ಇದ್ದಾರೆ. ಈ ದಿವಸ ಕರ್ತನಲ್ಲಿ ಆಶ್ರಯಿಸಿ ಮುಂದೆ ಹೋಗುವಾಗ ಬರುವಂಥ ಸಮಸ್ಯೆಗಳು, ಆ ವೇದನೆಗಳು, ಇಕ್ಕಟ್ಟುಗಳು ಎಷ್ಟೇ ಬಂದರೂ ಸಹ ನಿರಾಶೆ ಪಡೋದು ಬೇಡ. ಆ ದೇವರಲ್ಲಿ ಆಶ್ರಯಿಸೋಣ. ಆತನು ನಿನಗಾಗಿ ತನ್ನ ದೂತನನ್ನು ಕಳಿಸ್ತಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಆತನಲ್ಲಿ ಆಶ್ರಯಿಸಿ ಭಕ್ತಿ ಕಾರ್ಯಗಳನ್ನ ಮಾಡುತ್ತಾ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಿನ್ನ ಮಕ್ಕಳ ಸಂಗಡ ಇರಲಿ ಅಪ್ಪ. ಆತ್ಮಿಕವಾಗಿ ಮುಂದೆ ಸಾಗಿದಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಅದ್ಭುತ ಮಾಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ದೊಡ್ಡ ಜಯವನ್ನು ಕೊಡುವಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.